ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:45 ಆಗೈತೆ ನೋಡಿ. 4:20ಕ್ಕೆ ಅಲಾರಾಮ್ ಮಾಡಿತ್ತು, ಹೇಳಿಲ್ಲ. 4:25 30 ಬಂದು ಮಾರಿ ತಕ್ಕೊಂಡು ಇನ್ನು ಶ್ರಾವಣಿ ಸ್ಕೂಲಿಗೆ ಹೋತಲ್ಲ, ಟವಲ್ ಆರ್ಲಿ ಅಂತೇಳಿ ಹಾಕಿ ನೋಡಿ. ಹಾಕಿನೂ ಕೂಡ 5:15 ಎಬ್ಬಿಸ್ತೀನಿ ರೀ. ಇವಾಗ 4:45 ಆಗೈತೆ. ವಿಡಿಯೋ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಒಂದು ಇರ್ತದೆ ನೋಡಿ. ನಿನ್ನೆ ಫೈನಲ್ ಆಗಿ ಪೇಮೆಂಟ್ ವಿಡಿಯೋ ಮಾಡೀನಿ, ಡೌನ್ಲೋಡ್ ಇಟ್ಟೀನಿ ರೀ. ಅದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನೇ ನಾಳೆ ಬರುತ್ತೆ ರೀ. ಎಷ್ಟೋ ಮಂದಿ ಕೇಳ್ತಿರ್ತೀರಿ, ಅಕ್ಕ ಇವತ್ತಿನ ವಿಡಿಯೋ ನಾಳೆ ಬರ್ತಾ? ಹೌದು, ಇವತ್ತಿನ ವಿಡಿಯೋ ನಾಳೆ ಬರುತ್ತೆ. ಇವತ್ತು ಇಡೀ ದಿನ ಬೆಳಗ್ಗೆನಂತ ಸಾಯಂಕಾಲ ತನಕ ಏನು ವಿಡಿಯೋ ನನ್ನ ರೂಟೀನ್ ಇರುತ್ತೆ ನೋಡಿ, ಲೈಫ್ ಸ್ಟೈಲು ತೋರಿಸಿ ನಾಳೆ 1 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ನಾನು. ಅದರೊಳಗೆ ಎಡಿಟಿಂಗ್ ಬೇಕು, ಟೈಟಲ್ ಬೇಕು, ತಮ್ನೇಲ್ ಬೇಕು, ಎಲ್ಲ ಥರ ಮಾಡಿ ಹಾಕ್ಬೇಕಂದ್ರೆ ಲೇಟ್ ಆಗುತ್ತೆ. ಇವತ್ತು ಬಂದು ಗುರುವಾರ ವಿಡಿಯೋ ನೋಡಿ, ರಾಯರ ವಾರ ಇವತ್ತು. ನಿನ್ನೆ ಗುರು ಪೂರ್ಣಿಮೆ ಇತ್ತು, ಇವತ್ತು ಗುರುವಾರ ರಾಯರ ವಾರ. ನಿನ್ನೆ ಪೂಜೆ ಮಾಡಿ, ಇವತ್ತು ಪೂಜೆ ಮಾಡ್ತೀನಿ. ನಿನ್ನೆ ಗುರು ಪೂರ್ಣಿಮೆಗೆ ಹೋಗಲಿಲ್ಲ. ಶ್ರಾವಣ ಕುಮಾರ ಶಾಲೆ ಮಸ್ತ್ ಮಾಡ್ಯಾರಿ, ತುಂಬ ಖುಷಿ ಆಯಿತು. ನಾನು ಹೋಗಬೇಕಾಗಿತ್ತು, ಶ್ರಾವಣ ಬೇಜಾರು ಮಾಡ್ಕೊಂಡು ಅನ್ನಿಸ್ತು. ಅದು ನಿನ್ನ ಸ್ವಲ್ಪ ನನಗೂ ಟೆನ್ಷನ್ ಆತ್ರಿ. ಮಕ್ಕಳು ಏನೇ ಒಂದಿರಲಿ, ನಾನು ಹೋಗ್ಲಿಕ್ಕಂದ್ರೆ ಭಾಳ ಪಶ್ಚಾತ್ತಾಪ ಪಡ್ತೀನಿ ರೀ. ಹೋದ್ರಾಗ ಹೋಗ್ಬಿಡ್ತೀನಿ. ಈ ಮಳೆ ಒಂದು ಬಂತಲ್ಲ ರೀ, ಅನಿವಾರ್ಯ ಟೈಮ್ ಎಲ್ಲ ತಯಾರಾಗಿದ್ದೆ ನೋಡಿರ್ಬೇಕು. ಬ್ಲಾಗ್ನೊಳಗೆ ಹಂಚ್ಕೊಂಡೆಲ್ಲ ಏನು ಮಾಡೋಕ್ಕಾಗಲ್ಲ ರೀ. ಸಮಯ ಸಂದರ್ಭ ಎಲ್ಲ ನಮ್ಮ ಕೈಯಾಗಿರಲ್ಲ. ಒಂದೊಂದು ಟೈಮಿಗೆ ಹೋಗ್ಬೇಕೆಲ್ಲ ಮಾಡಬೇಕು ಅಂದ್ರೆ ಯಾವ ರೀತಿಯೆಲ್ಲ ಸಮಸ್ಯೆ ಬಂದೇ ಬರ್ತಾವೆ. ಬರೀ ಇವತ್ತಿನ ನನ್ನ ಗುರುವಾರ ರೊಟ್ಟಿನೇ ಹೇಗಿರುತ್ತೋ, ರಾಯರ ಪೂಜೆ ಹೆಂಗಿರುತ್ತೋ ಎಲ್ಲನೂ ನಿಮಗೂ ಶೇರ್ ಮಾಡ್ತೀನಿ. ಗುರುವಾರ ಇಡೀ ದಿನದ್ದು ನಾನು ಕೆಲಸ ಏನೇ ಮಾಡ್ತೀನಿ ಎಲ್ಲ ಶೇರ್ ಮಾಡ್ತೀನಿ. ಆದಷ್ಟು ಕಷ್ಟಪಟ್ಟು ನಾನು ಟೈಲರಿಂಗು ಮಾಡ್ಕೋತೇನೆ, ಆನ್ಲೈನ್ ಕೊರಿಯರ್ ಆರ್ಡ್ರ್ ತೊಗೋತೇನೆ, ಮನೆ ಕೆಲಸ ಮಕ್ಕಳು ಹಿಡ್ಕೊಂಡು ಮನೆ ಕೆಲಸ ಮಾಡ್ಕೋತಾನೆ ವಿಡಿಯೋ ಮಾಡಿರ್ತೀನಿ. ವಿಡಿಯೋಕ್ಕೂ ಟೈಮ್ ಕೊಟ್ಟೇ ಮಾಡಿರ್ತೀನಿ ರೀ. ಆ ಟೈಮ್ ವೇಸ್ಟ್ ಆಗರಂಗೆ, 1 ನಿಮಿಷ ಬೀಳರಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಚ್ಚಾರ ಇಡ್ರಿ ಕಡಿಕ, ನಮಗೆ ಹೆಲ್ಪ್ ಆಗುತ್ತೆ. ನೀವು ವಿಡಿಯೋ ನೋಡಿರಂತ ಹೆಲ್ಪ್ ಆಗುತ್ತೆ. ಅದನ್ನು ವಿಡಿಯೋ ನೋಡಿ ಹೆಲ್ಪ್ ಮಾಡಿರಿ ಅಂತ ಎಲ್ಲ ತಗೋ ಕೇಳ್ಕೊತೀನಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ, ಹೈಪ್ ಮಾಡಿ, ಹಂಗೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿ. ವಿಡಿಯೋಗಳು ವೈರಲ್ ಆಲಿಸ ಸ್ನೇಹಿತರೆ, ಅಷ್ಟೇ ನೋಡಿ ಕೇಳೋದು. ನೋಡಿರಿ ಟೈಮು 5:05 ಆಯಿತು. 6:20 ಶ್ರಾವಣಿ ರೊಟ್ಟಿ ಪಲ್ಯ, ಶ್ರಾವಣಿ ಜಾಕ ಆಕಿನ ರೆಡಿ ಮಾಡೋದು ಎಲ್ಲ ಮಾಡ್ಕೊಂಡು ಕಟ್ ಕಳಿಸ್ಬೇಕು. ಬರೀ ನೀನು ರಾತ್ರಿ ಎಲ್ಲ ಸುಸ್ತಾಗಿಬಿಡ್ತು. ಪೇಮೆಂಟ್ ವಿಡಿಯೋ ಮಾಡಿದೆ, ಸೀರೆ ಕಳೆದು ಅಲ್ಲೇ ಇಟ್ಟು ನೋಡಿ. ಪೇಮೆಂಟ್ ವಿಡಿಯೋ ಹಾಕೀನಿ, ನೋಡಿರ್ಬೇಕಂತ ಅನ್ಕೋತೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ ಹಿಂದಿ ವಿಡಿಯೋ. ಶ್ರವಣ ಮಲ್ಕೊಂಡಾನ, ಸಿಕ್ಕಾಪಟ್ಟೆ ತಂಡಿದ್ರು ಪ್ಯಾನ್ ಹಚ್ಚೋ ಮಾತ್ರ ಬಿಡಲ್ರಿ ಶ್ರವಣ. ಅಡುಗೆ ಮನ್ಯಾಗೆ ಬಂದರು, ಅಡುಗೆ ಮನೆ ನೋಡ್ತಿರ್ಬೇಕು ಅಲ್ಲಿದ್ದಾರೆ, ಎಲ್ಲ ಹಂಗೆ ಇಟ್ಟೀವಿ. ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ಅಷ್ಟು ತಾಟುಗಳು ಎಲ್ಲ ಬಾಂಡೆಗಳು ಪುಟ್ಟ್ಯ ತುಂಬಿಡ್ರಿ ಅಂತೇಳಿ. ಪುಟ್ಟಿ ಹಿಂದಿರ್ತಾವ್ರಿ, ತೊಗೊಂಕೇರಿ ತುಂಬಿಡೋ ಅಷ್ಟು ಪೇಷಂಟ್ ಇರಲ್ಲ. ಚಂತನ ಕೆಲಸ ಮಾಡಿ ತುಂಬ ಸುಸ್ತಾಗಿಬಿಟ್ಟಿರ್ತೈತೆ, ಹಿಂಗಾಗಿ ತುಂಬಿಡಲ್ಲ. ಬರೀ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡು ಮುಂಜಾನೆ ಎದ್ದಿಗಿನ ನೋಡಿ ತುಂಬಿಡೋದು ಬಾಂಡೆಗಳೆಲ್ಲ. ಇವಾಗ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡು ಒಳಗೆ ಬಂದೆ. ಚೌಳಿಕಾಯಿ ನಿನ್ನೆ ರಾತ್ರಿನೇ ತೊಳೆದು ಹಾಕಿದೆ, ಗಂಗಾಳದಾಗಿಟ್ಟರೆ ಹಂಗೆ ನೀರು ಹಸಿರ್ತಾವಂತ, ಹುರಿಯೋಕೆ ಸಜ್ಜಾಗಲ್ಲ ಅಂತೇಳಿ ತೊಳ್ಕೇರಿ ಗ್ಯಾಸಿನ ಕಟ್ಟಿ ಮೇಲೆ ಒಣ ಹಾಕಿದ್ದೆ. ಆರ್ಯಾವ್ರಿ ಈಗ ಚಂದ ಆರ್ಯಾವು, ನಾ ಕಳ ತೆರೆದಿಲ್ಲ. ಇನ್ನೊಂದು ಸ್ವಲ್ಪ ನಿಂತು ಟೈಮು 6:20 ಆಯಿತು. ಶ್ರಾವಣಿ ಕೂಡ ಸ್ಕೂಲಿಗೆ ರೆಡಿ ಆಗ್ಯಾಳ. ನಾ ರೊಟ್ಟಿ ಮಾಡಿನ, ರೊಟ್ಟಿ ಅಲ್ಲೇ ಗ್ಯಾಸ್ ಬಂದ್ ಮಾಡಿ ನೋಡಿ ಏನು ಮಾಡೋದು. 5 ತೆಗಿತಿದ್ದೀನಿ. ಈಗ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ರೊಟ್ಟಿ ಮಾಡ್ತೀನಿ ರೀ. ಅದಿಟ್ಟು ಮಾಡಿ ಆಮೇಲೆ ಪಡ್ಸಾರಿ ಎಲ್ಲ ಕ್ಲೀನ್ ಮಾಡ್ತೀನಿ. ಆಕೆ ಬುತ್ತಿ ರೆಡಿ ಮಾಡೀನಿ. ಸಂಜಿನಾಗ ಬುಕ್ಕ ಸಜ್ಜು ಮಾಡಿ ಇಟ್ಕೋರವ ಅಂತೇಳಿ ಇಟ್ಕೋದಿಲ್ಲ ನೋಡ್ರಿ. ಈಗ ಹೋಗು ಹೊತ್ನ್ಯಾಗ ಯಾವ ಪೇಪರ್ ಇರ್ತಾವೆ, ಯಾವ ಕ್ಲಾಸ್ ಇರ್ತಾ ನೋಡೋದು ಮಾಡೋದು. ಹಾಂ, ಮತ್ತು ಇಷ್ಟು ಇಟ್ಕೋ ಉಸು ನೋಡಿರಿ. ಹಿಂದೆ ಕಾಚರ್ನಾಗಿ ರೊಟ್ಟಿ ಮಾಡೋಬಿಟ್ಟು ಬಂದ್ ಮಾಡಿ ಕೈ ತಕ್ಕೊಂಡು ತಲೆ ಇಕ್ಕಿದೆ, ರೆಡಿ ಮಾಡಿದ್ದೇನೆ ರೀ. ಆಕೆ 4 ಬುತ್ತಿ ಮಾಡಿದೆ, ಒಂದಿಷ್ಟು ರೊಟ್ಟಿ ಮಾಡೀನಿ. ಅದಿಟ್ಟು ಮಾಡಬೇಕು. ಅಂಗಳ ಇಟ್ಟು ಮುಚ್ಚಿಟ್ಟು ಅಂಗಳ ಕಸ ಹೊಡ್ತೀನಿ. ವೆರಿ ಗುಡ್ ಮಾರ್ನಿಂಗ್. ಹೋಗಮ್ಮ, ಹೋಗಿ ಹುಷಾರು ನೋಡು. 6:25 ಟೈಮ್ ಆಗೈತು. ಪೇಪರ್ ಎಷ್ಟಾಯ್ತು? ಹೋಗಿ ಹುಷಾರಾ. ಬೂಟ್ ಹಾಕೊಂಡು ಹೋಗ್ತೀನ. ಹೋಯ್ ಬಾ, ಹುಷಾರು ನೋಡ. ನೋಡಿ ನೋಡ್ರಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದೆ ಒಳ್ಯಾಕ. ಶ್ರಾವಣಿಗೆ ಹೋದ್ಲು 6:30 ಆಗೇ ಬಿಡ್ತು. 10 ನಿಮಿಷನಾಗ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದ್ದು ನೋಡಿ. ಬೇಕಾರೆ 7 ರೊಟ್ಟಿ ಮಾಡಿ ಕಡ್ಯಾಕ್ ಮಾಡಿಬಿಡ್ತೀನಿ. 7ಕ್ಕೆ ಇದು ಇಟ್ಟು ಕ್ಲೀನ್ ಮಾಡ್ಕೊಂಡು. ಬಂಗಾರ ಹೇಳು ಅಪ್ಪ, ಹೇಳು. ಶ್ರವಣ ಎಬ್ಸಿಡಲ್ಲಾಗೆ ನೋಡಿ.
ಬಾರಪ್ಪ ಅಂತಂದ್ರೆ ಹೊಸ ಬುಕ್ ಹೊಡ್ಕೊಳ್ಳೋದಂದ್ರೆ ಹೇಳಾಗೇನಾರ ಎಲ್ಲ ಶ್ರಾವಣಿ ರೆಡಿ ಮಾಡಿ ಅಣಿಗೆಲ್ಲ ಹಾಗೆ ಇಟ್ಟು ನೋಡಿ ಬರೆಯೋದಿರಲ್ಲಕ್ಕ. ಆಮೇಲೆ ಕ್ಲೀನ್ ಮಾಡ್ತೀನಿ, ಆಮೇಲೆ ಸೀರೆ ಎಲ್ಲ ಮಡಿಚಿಡ್ತೀನಿ. ಇವು ಟೈಲರಿಂಗ್ ಮಾಡ್ಕೋಬೇಕ್ರಿ, ಬರೀ ಇದೇ ಆಗೈತಿ. ಒಟ್ಟು ಟೈಲರಿಂಗ್ ಕಡೆ ಗಮನನೇ ಕೊಡೋಕ್ಕಾಗಿಲ್ಲ, ಬರೀ ಆನ್ಲೈನ್ ಕಡೆ ಓಡಾಡೋದು, ಆ ಕಡೆ ಹೋಗೋದು ಈ ಕಡೆ ಬರೋದು ಇದೇ ಆಗೈತೆ. ಟೈಲರಿಂಗ್ ಜಗ್ ಬ್ಲೌಸ್ ಬಂದವ್ರಿ ಈಗ ಹೊಲಿವು. ಟೈಲರಿಂಗ್ ಕಡೆ ಗಮನ ಕೊಡ್ಬೇಕ್ರಿ, ಬಿಟ್ಟು ಬಿಡ್ಬೇಕು. ಇದನ್ನೆಲ್ಲ ಸ್ಟಿಚ್ ಮಾಡಿದ್ರೆ ಅಮೌಂಟ್ ಐತಿ, ಸುಮ್ಮನೆ ಯಾಕ್ರಿ 200-300 ರೂಪಾಯಿ ಕಳ್ಕೊತೀವಿ. 2 ಬ್ಲೌಸ್ ಸ್ಟಿಚ್ ಮಾಡಿದ್ರೆ 300 ರೂಪಾಯಿಗೆ ಒಂದು 600 ರೂಪಾಯಿ ಐತಿ. ಈಗ ಇನ್ನಿಕ್ಕದ ತೆರೆದೈತೆ ನೋಡಿ. ರೊಟ್ಟಿ ಮಾಡ್ತೀನಿ, ಪಟ ರೊಟ್ಟಿ ಮಾಡಿ ಇದಿಷ್ಟು ರೊಟ್ಟಿ ಮಾಡಿದ್ನಿ ಅಂದ್ರೆ ಆಯ್ತು ರೀ, ಅಡುಗೆ ಆದಂಗೆ ಆಗುತ್ತೆ. ಚೌಳಿಕಾಯಿ ಪಲ್ಯನೂ ಮಾಡೀನಿ. ಆಕೆ ಬುತ್ತಿ ಕಟ್ಕೊಂಡು ಹೋದ್ಲು ಶ್ರಾವಣಿ. ಆಯ್ತು ನೋಡಿ, ಸಂಜೆ 5 ಗಂಟೆಗೆ ಬರ್ತಾಳೆ ರೀ ಈಗ ಓದಾಕಿ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ಟೈಮ್ ಆಗೇ ಬಿಡುತ್ತೆ ನೋಡಿ. ನಾವು ಏನು ಅನ್ಕೊಂಡಿರ್ತೀವಿ 8:20 ಆಯ್ತು ನೋಡಿ. 6:30ಗೆ ನಾನು ರೊಟ್ಟಿ ಮಾಡೋಕೆ ಹೋಗಿದ್ದೆ. ಅದಿಷ್ಟು ರೊಟ್ಟಿ ಮಾಡ್ಕೊಂಡು ನೋಡಿ ಬಂದು ಉಷ್ಟು ಶ್ರಾವಣ ನೆಬ್ಸಿದೆ, ಹೇಳಿಲ್ಲ. ಮತ್ತು ಆಮೇಲೆ ಬಂದು ಎಬಿಸಿ ಉಷ್ಟು ಕ್ಲೀನ್ ಮಾಡಿದೆ. ಅವ್ನು ಜಾಕ ಮಾಡಿಸ್ಬೇಕ್ರಿ. ಬ್ಯಾಗ್ ರೆಡಿ ಆಗೈತೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ರೀ. ಈಗ ನೋಡ್ತಿರ್ಬೇಕು, ರೊಟ್ಟಿ ಮಾಡಿ ಎತ್ತಿಟ್ಟು ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಯಾವ್ದಾರು ತಿದ್ದುಕೊತ ಕುಂತು ಬಿಡ್ತೀವಲ್ಲ, ಟೈಮ್ ಭಾಳ ಹೋಗ್ಬಿಡುತ್ತಾ. ಅಲ್ಲಿ ಮ್ಯಾಸ್ ಸಜ್ಜದ ಬಟ್ಟೆ ಹಂಗೆ ಇದ್ದು ನಿನ್ನೆ ಯಾವಾಗ ಒಣ ಹಾಕಿದ್ದು ಉಸು ತಂದು ಮಡಿಚಿಟ್ಟೆ. ಗೈದಿಟ್ಟು ರೊಟ್ಟಿ ಹಿಟ್ಟು ಚೆಲ್ಲಿರ್ತೈತಲ್ಲ ಎತ್ತಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೋಡಿ. ಅಡುಗೆ ಮಾತ್ರ ಎಲ್ಲ ಆಯ್ತು ರೀ. ಇನ್ನು ಮುಸುರಿ ಅದಾವು, ಮುಸುರಿ ಬಟ್ಟೆ ಬಾಂಡೆ ಶ್ರಾವಣ ಸ್ಕೂಲು ಇದೆಲ್ಲ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ತನ್ನ ಹವಾ ಬಿಟ್ಟಾಕತ್ತೈತೆ ನೋಡಿ. ಈ ಹವಕ್ಕನೇ ಸುಡುಗಾಡ ಜಡ್ಡು. ಮೊನ್ನೆ ಊರಿಗೆ ಮಂಗಳವಾರ ದಿನ ನಾವು ಊರಿಗೆ ಹೋದ್ನಲ್ಲ, ಅವತ್ತು ಸರ್ಕಾರ ದವಾಖಾನೆ ಮುಂದೆ ಇಷ್ಟು ಗಾದ್ಲಿತ್ತು. ರೋಡಿ ನೋಡಿ, ಪಾಳ್ಯಾಕ ಚೀಟಿ ಪಾಳ್ಯಾಕ ಹಚ್ಚಿರ್ತಲ್ಲ, ರೋಡಿ ಬಂದಿತ್ತು ನೋಡಿ. ಬರೀ ಎಲ್ಲ ಕ್ಲೀನಾಗೈತಿ. ಶ್ರಾವಣನ ಜಾಕ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ಮತ್ತೆ ಹೋಗ್ತೀವಿ. ಶ್ರಾವಣನ ಬ್ಯಾಗನ್ ರೆಡಿ ಆಯಿತು, ಶ್ರವಣನ್ ರೆಡಿ ಆಗ್ಯಾನ. ಊಟಪ್ಪು ಇವು ಬರೀ 1 ತಾಸು ಬೇಕು ನೋಡ್ರಿ. ಇವ್ನ ಜಾಕ ಊಟ ಮಾಡಿಸಿರಾಗನೇ ಊಟ ಉಣ್ಣಲ್ಲೇನು. ಒಬ್ಬ ಶ್ರಾವಣಿ ಊಟ ಅದನ್ನ ತಮ್ಮ ಮಾಡ್ಕೊತಾರ. ನೀರು ಹಾಕಿನಿ, ಸ್ವಲ್ಪ ಹಾಕಿನಿ, ವಜ್ಜಾಗುತ್ತಂತ. ಅದು ಗುಂಡಿ ಹಾಕೋಪ್ಪ, ನೀಟ್ನಾಗ ಕಲಿ. ಈಗ ಗುಡ್ ಮಾರ್ನಿಂಗ್ ಯಾವಾಗಿದ್ದಿ? ಅಗಳದಿ ಈಗ ಎಲ್ಲಿಗೆ ಹೊಂಟಿ? ಸಾಲಿಗೆ ಹೋಗ್ಬಾರ್ದು ಬಿಡು, ಹೋಗ್ಬಾರ್ದು ಸಾಲಿಗೆ. ಉಂಡ್ರು ಮನೆ ಮುಕ್ಕೋಬೇಕು. ಸಾಲಿಗೆ ಹೋಗ್ಬಾರ್ದೇವ. ಒಂಬತ್ತಕ್ಕೆ ಬರ್ದು ಬಸ್. ಸಾಲಿಗೆ ಕಲ್ತವ್ರು ಯಾರ ಮುಂದೆ ಬಿಡು, ಹೋಗ್ಬಾರ್ದು ಬಿಡು. ನಿಮ್ಮ ಮುಂದತ್ಯ ಹೋಗ್ಯಪ್ಪ, ಒಳ್ಳೇದಾಲಿ. ಒಂದಿನ ಸಾಲಿಗೆ ಹೋಗಿ ಒಲ್ಯಾನ ನೋಡ್ರಿ. ದಿನ ಹೋತಾನ. ಮಾರ್ಕಾಸ ನೀ ಎಷ್ಟು ತೋತಿ? ಹಂಗ ಅಂದ್ರೆ ಸಾಲಿ 20ಕ್ಕೆ 20 ತೊಗೊಂಡ್ಬಿಡ್ತೀನಪ್ಪ. ತೊಗೊಂಡು ಏನು ಮಾಡ? ಹೌದಾ, ನೌಕರಿ ಆಗೋಯಪ್ಪ. ನನ್ನ ಕಷ್ಟ ಎಲ್ಲ ಹೋಳಾಗ್ಬಿಡುತ್ತಾ. ಹೋಗು, ಇಷ್ಟು ಹೇಳೈತಲ್ಲ ನನ್ನ ಬಂಗಾರ, ಸಾಕಪ್ಪ. ನೌಕರಿ ಆದಕ್ಕಿಂತ ಹೆಚ್ಚಾಯ್ತು. ಹೋಗಿ ಹುಷಾರಾಯಪ್ಪ. ಬರಲಿ ಏನು ಪಾಪ ಕಸಾಕ? ಬಸ್ ಬಂದ ನೋಡಿ ಅಲ್ಲಿ ಹಳ್ಳಿ ಇಲ್ಲೇ ಬರ್ತೀವಿ, ದೂರ ಬರಲ್ಲ ಬಸ್. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಸ್ಟಾಪ್ ಮಾಡಿಸಿಲ್ರಿ. ಇಲ್ಲಿಗೆ ಮನೆ ಮುಂದೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು. ಮನೆ ತೋರ್ಸಿನಲ್ರಿ ಬಸ್ ನಿಂದ್ರದು. ಹುಷಾರು ನೋಡ್ರಿ, ರಾಡ್ ಐತಿ. ಬಂದೈತೆ ಹೋಯ್ ಬಾ, ಹುಷಾರಪ್ಪ. ಹೋಗಲ್ಲ, ಹೋಗಿ ಕುಂದ್ರು. ನಾ ಬಸ್ ಬಂದಿನ ತಿಳಾಕತ್ತನ್ರಿ. ಬರ್ರಿ, 2 ಮಕ್ಕಳು ಸ್ಕೂಲಿಗೆ ಹೋದರು. ಇನ್ನು ನಾನು ಪಟ ಇವತ್ತು ಗುರುವಾರ ರಾಯರ ಪೂಜೆ ಮಾಡಬೇಕು. ಜಾಕ ಪೂಜೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತು ನೋಡಿ. ಟೈಮು ಎಷ್ಟು ಜರಿ ಮಕ್ಕಳು ಕಳಿಸ್ಬೇಕು, 9:05. ಅಕ್ಕಿ ಹೋಗಿಂದ ಅವನಿಗೆ ಮನೆ ಕೆಲಸ ಮಾಡ್ಕೋತ ಅವ ಕಳಿಸಿ ಶ್ರಾವಣಿಗೆ ಉಣಿಸ್ಬೇಕು ರೀ. ಹಂಗಂದು ಜಲ್ದಿ ಉಣಲ್ರಿ, ಬಸ್ ಬಂದು ಹೋಗ್ಬಿಡ್ತಾರೆ ಉಣ್ಣೂರಾಗ. ಲೇಟಾಗಿ ಉಂತಾನ. ಹಿಂಗಾಗಿ ನೋಡಿ, ಬಿಸಿಲಿನ ಮಾಲಿನೇ ಇಲ್ಲ. 12 ಗಂಟೆಗೆ ಟೈಮ್ ಮಾಡಾಗೈತೆ. ನೀರು ಬಂದಿದ್ದು, ನೀರು ಒಳಗಿನೇ ಬ್ಯಾರಲ್ ತುಂಬಲಿಲ್ಲ. ಇದೊಂದು ಪುಟ್ಟಿ, ಇವಿಸ್ ಬಕೆಟ್ಗಳು, ಬಟ್ಟೆ ಹೋಗೋದೆ, ಬಾಂಡೆ ತಿಕ್ಕಿದೆ. ನೀರು ಬಂದಿದ್ದನ ಟೈಮ್ 12 ಗಂಟೆ ಆಯ್ತು ರೀ. ಒಂದು ಸ್ವಲ್ಪ ಬಿಸಿಲಿನ ಮಾರ ಐತೆ ನೋಡ್ರಿ. ಇಲ್ಲೇ ಇಲ್ಲ.
ಬರೀ ಬಾಂಡೆ ತಿಕ್ಕಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇಷ್ಟು ಬಾಂಡೆ ಇದ್ದು ತಿಕ್ಕೊಂಡಿನಿ. ಎಲ್ಲ ಕೆಲಸ ಮುಗೀತ್ರಿ. ಇನ್ನು ಸೀರಿಯಸ್ ಆಗಿ ಟೈಲರಿಂಗ್ ಮಾಡಲೇಬೇಕು. ಎಷ್ಟಾಗುತ್ತೆ ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇವತ್ತು ಏನೆಲ್ಲ ಆಗುತ್ತಂತ ನಿಮಗೂ ಶೇರ್ ಮಾಡ್ತೀನಿ. ಇಷ್ಟು ನಿನ್ನಿದು ಬರೀ ನಿನ್ನ ಟೀಚಿಂಗೇ ಮಾಡಿ ನೋಡಿ. ಇಷ್ಟು ಪ್ಯಾಕಿಂಗ್ ಇದ್ದು ಡ್ಯಾಮೇಜ್ ಚೆಕ್ ಮಾಡಿ ಅಡ್ರೆಸ್ ಬರೋದು ಅವರು ಇವತ್ತು ಮತ್ತು 4 ಲಂಗ ಹೇಳ್ಯಾರವರು. ಸಿಸ್ಟರ್ ಒಬ್ಬರು ಬೆಂಗಳೂರ್ಲಿಂದ ಅವರಿಗೆ ಅಡ್ರೆಸ್ ಹಾಕ್ಯಾರ. 3ನೇ ತಾರೀಕಿಗೆ ಅಮೌಂಟ್ ಹಾಕ್ತಂದಾರ. ಇಷ್ಟು ಕೂಡ ಅಮೌಂಟ್ ಬಂದವ್ರಿ. ಅವ್ರ ಅಡ್ರೆಸ್ ಬರೋದಿಲ್ಲ ಯಾಕಂದ್ರೆ ಅವ್ರ ಅಮೌಂಟ್ ಬಂದಿಲ್ಲ. ಅಮೌಂಟ್ ಬಂದಮೇಲೆ ಅಡ್ರೆಸ್ ಬರಿತೀನಿ. ಇವಿಷ್ಟು ಅಡ್ರೆಸ್ ಬಂದಾವ, ಅಮೌಂಟು ಬಂದಾವೆ. ಬರ್ದು ನೋಡಿ, ಬರೆದಿಟ್ಟಿನಿ. ಪ್ಯಾಕಿಂಗ್ ಕವರ್ ಬರೋದು ಅಷ್ಟೇ ಕಾಯಕತ್ತೀನಿ ರೀ. ಬಂದ ತಕ್ಷಣ ನಿಮ್ಮ ಎಲ್ಲ 8ನೇ ತಾರೀಕು ಅನ್ನಕ್ಕೆ ನಿಮಗೆ ಮುಟ್ಟಂಗೆ ವ್ಯವಸ್ಥೆ ಮಾಡ್ತೀನಿ ರೀ. 8ನೇ ತಾರೀಕು ಅನ್ನಕ್ಕೆ ಬಂದು ಮುಟ್ಟಿಬಿಡ್ತಿದ್ವಿ ರೀ ನಿಮಗೆ. ನಾನು ಮಾಡುವಂಥ ಎಡವಟ್ಟು ನಿಂತ ಕವರ್ ಶಿಟ್ಲಾರ್ಕ ಹಿಂಗಾಗೈತೆ ನೋಡಿ. ಬರೀ ಎಲ್ಲ ಕ್ಲೀನಾಗೈತೆ. ಮತ್ತು ಸಿಗೋಣ. ಗಂಟೆಕನ ಎಲ್ಲ ಕೆಲಸ ಮುಗ್ದೈತೆ ರೀ. ಇವಾಗ ಟೈಮು 1:45 ಗಂಟೆ ಯಾಕೆ ಬಂತು. 12 ಗಂಟೆಕನ ಒಬ್ರು ಬಟ್ಟೆ ಕಸ್ಟಮರ್ ಬಂದರು. ಒಂದು ಡ್ರೆಸ್ ಒಯ್ಯಾಕ್ರಿ 1.5 ತಾಸು ಮಾಡಿದ್ರು ನೋಡಿ. ಇಬ್ಬರು ಬಂದಾರಿ. ನಾ ಹಾಕಿ ಒಯ್ಯಿನೋ ಬೇಡ ಅಂತೇಳಿ ಫೈನಲಾಗಿ ಒಂದು ಡ್ರೆಸ್ ತೊಗೊಂಡು ಹೋದ್ರು. ಅಷ್ಟು ಕಿತ್ತಾಡ್ಸಿದ್ರು. ಸೈಜ್ ಇಲ್ಲ ಅಂತ ಹೇಳ್ತೀನಿ ರೀ. ಸಣ್ಣ ಸೈಜ್ದವ ಡ್ರೆಸ್. ಇದೇ ಡ್ರೆಸ್ನಾಗ 36 ಸೈಜ್ನಾಗ ಬರ್ತಾವೆ ಆಕಿಗೆ ಅಂತೀನಿ. ಅದು 36 ಸೈಜ್ ಸ್ವಲ್ಪ ದೊಡ್ಡದಾಯ್ತು. ಕಟ್ ಮಾಡಿ ಇಡಿಸ್ಬೇಕ್ರಿ ಡ್ರೆಸ್. ಅದು ಕಟ್ ಮಾಡಿ ಇಡಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅವಕ್ಕೆ ಅವ್ರ ಸೈಜ್ ಅಂದ್ರೆ ಸಿಗಲ್ಲ. ತೀರ ದೊಡ್ಡವು ಇರ್ತಾವೆ, ತೀರ ಸಣ್ಣವು ಇರ್ತಾವೆ. ಫ್ರಾಕ್ ನೋಡಿದ್ರು ಫ್ರಾಕ್ ತೀರ ಸಣ್ಣ ಆಗಿಬಿಟ್ಟು. ಹಿಂಗೆ ನೋಡಿ ಬಟ್ಟೆ ಕಸ್ಟಮರು ಅವರಿಗೆ ಅರ್ಥ ಮಾಡಿಸೇ ಸಾಕಾಗುತ್ತೆ. ಮತ್ತು ಅವರು ಏನು ಕೇಳ್ತಾರೆ ಅದು ತೋರಿಸ್ಲೇಬೇಕು. ಅದು ನಮ್ಮ ಕರ್ತವ್ಯ. ಬರೀ ಇವಾಗ ಟೈಲರಿಂಗ್ ವಿಡಿಯೋನು ಚಾಲೂ ಮಾಡ್ತೀನಿ. ಈ ವಿಡಿಯೋ ಮತ್ತು ಎಷ್ಟು ಕಟ್ ಮಾಡ್ಕೊತೀನಿ, ಏನೇನು ಕೆಲಸ ಮಾಡ್ಕೊತೀನಿ, ಟೈಲರಿಂಗ್ ಎಲ್ಲ ಮಾಡ್ಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಮತ್ತು ಟೈಲರಿಂಗ್ ಚಾನಲ್ಗೂ ವಿಡಿಯೋ ಬೇಕಲ್ಲ. ಮತ್ತು ಕಟ್ಟಿಂಗು ಟಿಚಿಂಗು ಇವತ್ತು ನನಗೆಲ್ಲ ಎಷ್ಟು ಬಟ್ಟೆ ಮತ್ತು ಇದು ಬ್ಲೌಸು ಹೊಲಿಯಕ್ಕೆ ಹಾಕ್ಯಾರ. ಎಷ್ಟೋ ಮಂದಿ ಬ್ಲೌಸ್ಗಳು ರೇಟೇ ಇಲ್ಲ, ಬ್ಲೌಸ್ಗಳು ಬರೋದೇ ಇಲ್ಲ ಅಂತ ಅಂತಿರ್ತೀರಿ. ನಮ್ಮ ಕಡೆ ಬ್ಲೌಸ್ಗಳು ರೇಟೂ ಇಲ್ಲ. ಬ್ಲೌಸ್ಗಳು ಮತ್ತು ಜಗ್ಗಿ ಬರ್ತಾವೆ. ಹೊಲಿದಾಗಲ್ಲ ನೋಡಿ ಅಷ್ಟು ಬ್ಲೌಸ್ ಬರ್ತಾವೆ ನೋಡಿರಿ. ಟೈಮು 6:30 ಆಯಿತು. ಹಂಗೆ ಕಸ ಹೊಡಿತೀನಿ ರೀ. ಇವಾಗ ರಾತ್ರಿ ನೋಡಿ ಶ್ರಾವಣಕುಮಾರ್ ಬಂದಾರ. ತಿರುಗೋದು ನೋಡಿ. ನಾನು ಒಂದು ಸ್ವಲ್ಪ ಟೀಚಿಂಗ್ ಮಾಡೋಕೆ ಕೂತ್ನೆ. ಹೋಮ್ವರ್ಕ್ ಮಾಡಿಸೋದಾಗಲ್ಲ. ಹಾಗೆ ಬಟ್ಟೆ ಕಸ್ಟಮರ್ ಬಂದಿದ್ರು, ನೋಡಿದರು, ತೊಗೊಂಡಿಲ್ಲ. ಒಂದು ಬ್ಯಾಗ್ ಮ್ಯಾಗ ಇಟ್ರೆ ಒಂದು ಬ್ಯಾಗ್ ತೊಳಗೆ ಇಟ್ರು ನೋಡಿ. ಮನೆ ತುಂಬ ಹೆಂಗದಾವು. ಇವೆರಡು ನೈಟಿ ಟಿಚ್ ಮಾಡಿದೆ. 4 ಲಂಗ ಹೊಲಿಗೆ ಹಾಕಿದೆ. ಒಂದು ಡ್ರೆಸ್ಸು ಪ್ಯಾಂಟು ಸಟ್ಟ ಹಿಡಿದ್ರಿ. ಒಂದು ಟಾಪು ಒಂದು ಪ್ಯಾಂಟ್ ಹಿಡಿದ್ರೆ 80 ರೂಪಾಯಿ ರೀ. ನೈಟಿಗೆ ಒಂದು 80, ಅದಕ್ಕೊಂದು ಲಂಗಕ್ಕೊಂದು 120. ಇಷ್ಟು ಅಮೌಂಟ್ ಆಯ್ತು ನೋಡಿ. ಟೋಟಲ್ ಲೆಕ್ಕ ಮಾಡಿ ಎಷ್ಟಾಯ್ತು ಅಂತೇಳಿ ನೀವೇ. ಅವು ನೈಟಿ ಮೊದಲಿನೂ ಹೊಲ್ದಿದ್ದೆ. ಕಾಲ ಕಟ್ ಮಾಡಿ ಹಿಡ್ದಿತ್ತು, ಅವನು ಕಟ್ ಮಾಡಿ ಹಿಡ್ದಿಟ್ಟೆ. ಮತ್ತು 1-2 ಸೀರೆಗಳು, ಲಂಗಗಳು. ಹಳ್ಳಿ ಅಂದ ಮ್ಯಾಗ ಹಳೆವು ಬಿಳೆವು ಇರೋದು ರೀ. ಹಳ್ಳಿಯಾಗ ಹಿಡಿಲೇಬೇಕು. ನಾವು ಖಂಡಿತವೇ ಆಗಲ್ಲ ಅಂತ ಅನ್ನೋಕ್ಕಾಗಲ್ಲ. ಒಬ್ರೊಬ್ಬರು ಮರ್ಜಿ ಮೂಲಕ ಹೊಲಕ್ಕೆ ಕೊಡ್ತೀವಿ ರೀ ಹಳೆವು. ಇಲ್ಲಿಕ್ಕಂದ್ರೆ ಹೊಲಿಯಲ್ಲ. ಯಾಕೆ ಮನೆಯವರು ಬೇಕಾದವ್ರು ಇದ್ರಂದ್ರೆ ಕಾಯಂ ಕಸ್ಟಮರ್, ನಮ್ಮ ಕಸ್ಟಮರ್ ಕಾಯಂ ಬರ್ತಿರ್ತಾರೆ ನಮ್ಮ ತಾಕನೇ, ಎಲ್ಲಿ ಹೋಗಲ್ಲ. ಅಂಥವ್ರು ಸ್ವಲ್ಪ ಹೊಲಕ್ಕೆ ಕೊಡ್ತೀನಿ. ಉಳ್ಕ್ಯಾದವರು ಹೊಲಿಯಲ್ಲ ನೋಡಿ. ಹಂಗೈತೆ. ಈಗ ಒಂದು 3 ಸೀರೆ ಅದೆಲ್ಲ ಪಿಕೋ ಹಾಕ್ತೀನಿ. ಇವ್ಯಾರು ನೈಟಿ ಹಿಡಿದ್ದು ಅವು ನೈಟಿ ಇಸ್ಕೊಂಬಾರಮ್ಮ ಆತಿ ಅಂತ ಹೇಳಿದೆ. ಅವ್ರು ಆತಿ ನೈಟಿ ಕೊಟ್ಟಿಲ್ಲ ರೀ. ಈಗ ಆತಿ ನೈಟಿ ಕೊಟ್ರೆ ಪುಟ್ಟಕ್ಕೆ ಇಸು ಈ ಪಿಕೋ ಹಾಕೋವು ಸ್ವಚ್ಛ ಮಾಡಿಬಿಡ್ತೀನಿ. ಬ್ಲೌಸ್ ಏನು ಕಟ್ ಮಾಡೋದು ಅಲ್ಲಿ ನೋಡಿ. ಇವರು ಸ್ವಚ್ಛ ಮಾಡ್ಕೋತೀರಿ. ಇನ್ನೂ 2 ನೈಟಿ, ಪುಟ್ಟಕ್ಕನ ಡ್ರೆಸ್ ಪಿಕೋ ಹಾಕೋವು. ನಾಳೆ ಬ್ಲೌಸ್ ಕಟ್ ಮಾಡಿ ನಾಳೆ ಟಿಚ್ ಮಾಡೋಕೆ ಬರ್ತೈತೆ ರೀ. ಇನ್ನು ಆ ಕಡೆ ಅಡ್ಡಾಡೋದು ಕಮ್ಮಿ ಮಾಡಿ ಹೊಲಿದ್ರೆ ಅಮೌಂಟ್ ಆಗ್ತಾವೆ. ತಿರುಗೋದಾದ್ರೆ ನೆಟ್ವರ್ಕ್ ಖರ್ಚು ಆಗ್ತಾವೆ ರೀ. ಸಂಜೆಗೆ ಅಡುಗೆ ಮಾಡಬೇಕು. ಶ್ರಾವಣಕುಮಾರ್ ನೋಡಿ ಆ ಮೂಲ್ಯ ನಿಂತು ಫೋನ್ ಹೆಂಗೆ ನೋಡ್ತಾ ನೋಡಿ. ಈಗ ಫೋನ್ ನೋಡ್ಬಾರ್ದು ಬಾರಪ್ಪ ಅಂತೇಳಿ ಸಾಕಾಗೈತ್ರಿ. ನಾನು ಬಟ್ಟೆ ಟಿಚ್ ಮಾಡಾಕತ್ತೀನಿ. ಅವ್ರು ಫೋನ್ ನೋಡೋಕೆ ಅವಕಾಶ ಸಿಕ್ಬಿಡುತ್ತೆ ನೋಡಿ. ಇನ್ನು ಫೋನ್ ಚಲೋ ಬಿಡ್ತಾನ ಓದಕ್ಕೆ ಬರಲ್ಲ. ಟೀಚಿಂಗ್ ಮಾಡಾಕತ್ರ ಇಷ್ಟೆಲ್ಲ ಹೊಲಸಿದ್ದಂಗೆ ನೋಡಿ. ಅಡುಗೆ ಮಾಡ್ಬೇಕ್ರಿ. ನೋಡೋಣ್ರಿ ದೇವ್ರ ಮಂದಿ ಹಂಗ ಕಸ ಹುಡುಗಿ ಮತ್ತು ಏನಾಗುತ್ತೆ ಅಂತ ಮಾಡ್ಕೊತೀನಿ. ಮತ್ತು ಬರೀ ವಿಡಿಯೋ ಬಗ್ಗೆ ತಲೆ ಕೆಡ್ಸೋದು ಕುಂತ್ರ ಟೀಚಿಂಗ್ ಮಾಡೋದು ಆಗಲ್ರಿ. ಕಸ್ಟಮರ್ ಬರ್ತಾರೆ, ಕಳ್ಕೊಳೋದು ಯಾಕೆ ಅಂತ ನನಗೂ ಅನಿಸುತ್ತೆ. ನನಗೂ ಎಷ್ಟಾಗುತ್ತೆ ಅಷ್ಟು ಶಕ್ತಿ ಮೀರಿ ದುಡಿಯೋಕೆ ಪ್ರಯತ್ನ ಪಡ್ತೀನಿ ರೀ. ಒಂದೊಂದು ಟೈಮ್ ಮಾಡಲೇಬೇಕು. ನಂದು ಮಾಡೋ ಪರಿಸ್ಥಿತಿ ಐತಿ. ನಾನು ಆಗೋದಿಲ್ಲ ಕುಂತ್ರೆ ಆಗಲ್ಲ. ಇವತ್ತೇನಂದ್ರು ನಂದು 300 ಮ್ಯಾಗ ಹೊಲ್ದಿ ನೋಡಿ, ಹೆಚ್ಚು ಕಮ್ಮಿ. ಶ್ರಾವಣಿ ಎಲ್ಲೋಗ್ಯಾ ನೋಡಿ. ದೇವ್ರ ಮುಂದೆ 20 ಅಂತೀನಿ ರೀ. ನಂಗೆ ಕಸ ಹೊಡಿ ಪಡ್ಸಾಲಿ ಅಡುಗೆ ಮನೆ ಕೇರ್ ಮಾಡಲ್ಲ ರೀ. ಟೀಚಿಂಗ್ ಮಾಡಾಕತ್ನಂದ್ರೆ ನೋಡಿ ಹಂಗ ಕಸ ಹೊಡಿ ಬಂದೆ.
ಕರೆಂಟ್ ಹೋದ್ರು ನೋಡಿ. ಇವತ್ತಿನ ತನಕ ಇದ್ದಿದ್ದು ದೊಡ್ಡ ಆಗಾದ್ರಿ. ಕರೆಂಟ್ ನಡಬಾರ್ಕ್ ಹೋಗಿದ್ವು ಅಂದ್ರೆ ಯಾವಾಗ ಟೀಚಿಂಗ್ ಮಾಡೋದು ಆಗ್ತಿದ್ದಿಲ್ಲ. ಅವು ಅಷ್ಟು ಹೊಲಿತನ ಕರೆಂಟ್ ಅದಲ್ಲ. ಇನ್ನೂ ಒಂದಿಷ್ಟು ಐತ್ರಿ ಇವತ್ತು ಕ್ಲಿಯರ್ ಮಾಡ್ತೀನಿ ರೀ. ಅನ್ನಕ್ಕೊಂದು ಕೆಲಸ ಇವತ್ತು ಮಾಡಲೇಬೇಕು ರೀ ಅಷ್ಟೇ. ಪಿಕೋ ಹಾಕೋದು, ಅವಿಷ್ಟು ಡ್ರೆಸ್ ಹಿಡಿದು, ಅವಿಷ್ಟು ನೈಟಿ ಹಿಡಿದು ಇಷ್ಟು ಕ್ಲಿಯರ್ ಮಾಡ್ತೀನಿ. ಆದರೆ ಬ್ಲೌಸ್ ಕಟ್ಟಿಂಗ್ ಆಗಲ್ಲ. ಆದ್ರೆ ಕಟ್ ಮಾಡೋದು ಆಲಿಕ್ಕೆ ಇಲ್ಲ ರೀ. ಹಿಂದಿಂದ ಕಾತಿರದ ಶ್ರಾವಣಿ ಹಿಂಗಾಗಿ ಯೂಸ್ ಎತ್ತಿಡ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಅಡುಗೆಗೆ ಸಜ್ಜು ಮಾಡಿ ಮತ್ತಲು ಸ್ನೇಹಿತರೆ ಟೈಮ್ ಕೂಡ 8:21 ಆಗೈತಿ. ಮಮ್ಮಿ ಮಾಡಾಕತ್ತಾಳ ಹಿಡ್ಕೊಂಬರ್ರಿ. ಇಟ್ಟತನ ಕರೆಂಟ್ ಹೋಗಿದ್ರಿ. ಅದಕ್ಕೆ ಈ ಸಲ ಮಿಕ್ಸರ್ ಹಾಕ್ಯಾಳ ನೋಡ್ರಿ ಶೇಂಗಾ ಸಾಂಬಾರಿಗೆ. ಈ ಸಲ ಮಮ್ಮಿ ಮಾಡಾಕತ್ತಾಳ ಹಿಡ್ಕೊಂಬರ್ರಿ ಸ್ನೇಹಿತರೆ. ಮಮ್ಮಿ ಕೂಡ ಇಲ್ಲಿ ಶೇಂಗಾ ಸಾಂಬಾರು ಮಾಡಾಕತ್ತಿದ್ದಾಳ ನೋಡ್ರಿ. ಶೇಂಗಾ ಸಾಂಬಾರು ಮಾಡಾಕತ್ತೀನಿ. ಚಹಾ ಕುದಿಯಾಕಿದ್ದೀನಿ. ಚಹಾ ಗ್ಲಾಸ್ ಸೋಸಿ ಪುಡಿ ಒಂದು ಗುಟ್ಟಕ್ಕೆ ಕುಡಿದಿದ್ದೆ ನೋಡ್ರಿ. ನಾನು ಕೂಡ ಒಂದು ಗುಟ್ಟಕ್ಕೆ ಚಹಾ ಕುಡಿದಿದ್ನಲ್ಲ, ಹಿಂಗಾಗಿ ಚಹಾ ಏನು ಕೊಳ್ಳಿದ್ರಿ. ಮತ್ತು ಅಲ್ಲಿ ಹಾರ ದಂಡಿ ಬೇಕಲ್ಲ ನಾಳೆ ಬಿಟ್ಟು ಕಳ್ಸಾಕ. ಹಿಂಗಾಗಿ ಅವ್ರು ಹೇಳಿ ಬರ್ತೀನವ ಜೀರ್ ಮನೆಗೆ ಹೋಗಿ ಹೇಳಿ ಬರ್ತೀನಿ, ಹೇಳಿ ಹೋಗ್ತೀನಿ ಅಂತಂದ್ರೆ ನಮ್ಮ ಮಾಮಲ್ಲಿ ಹೊಲ ಇರ್ತಾರೆ. ಹೊಲಕ್ಕೆ ಹೋಗ್ಬೇಕಾಗುತ್ತೆ ನೋಡಿ. ನಾಳೆ ನಾನು ಇವತ್ತು ಶಿವ ಅಂತ ಸ್ಟಿಚಿಂಗ್ ಮಾಡಾಕತ್ತೀನಿ. ಎಲ್ಲಿಗಾರ ಹೋಗು ಬಂದೇ ಬಿಡ್ತಾರೆ. ಈಗ ಶ್ರಾವಣಿಯ ದಡಪ್ಪ ನೋಡಿ ಸ್ವಂತ ಈಗ ನಮ್ಮ ಮಾಮನಿಂದ ಶ್ರಾವಣಿ ಅಪ್ಪನಿಂದ ಇನ್ನೊಬ್ಬವ ನಮ್ಮ ಮೈದ್ರಿ. ಬರೀ ಇವಾಗ ಶೇಂಗಾ ಸಾಂಬಾರು ಕೊಬ್ಬರಿನ ಹಾಕಿನಿ. ತೋರಿಸ್ಬಾರ್ಮೇಲೆ ಶೇಂಗಾ ಸಾಂಬಾರ್ಗೆ ಒಗ್ಗರಣೆ ಹಾಕಿ ಬಂದ್ ಮಾಡಿದ್ದೀನಿ ರಗಳನೆ ನೋಡ್ರಿ. ಇಲ್ಲೇ ಮಸ್ತಾಗಿ ಕುದಿಯಾಕತ್ತೈತೆ. ಬಂದ್ ಮಾಡಿದ್ದೆ. ಮತ್ತು ಚಹಾ ಕಾಸಾಕಿಟ್ಟು ನೋಡಿ. ಹಾಲಿ ಬೋನ್ಯಾಗ ಚಹಾ ಮಾಡಿದ್ರಿ. ತಲೆ ಹೊಡ್ಯಾಕತ್ತೈತೆ. ಶೇಂಗಾ ಸಾಂಬಾರು ಮಾಡಿ ರೊಟ್ಟಿ ಅದಾವ್ರಿ. ಜೋಳ ರೊಟ್ಟಿ ಇಷ್ಟಪಟ್ಟು ರೊಟ್ಟಿ ಅದಾವು. ನಾನು ಲೇಟ್ ಆಯ್ತು ನೋಡಿ. ಕ್ಲಿಯರ್ ನೈಟಿ ಹೊಲಿಗೆ ಹಾಕೋದು, ಒಂದಿಷ್ಟು ಪಿಕೋ ಹಾಕೋದು ಮಾಡ್ಕೋಬೇಕಂದ್ರೆ ಏನೇ ಇಷ್ಟು ರೊಟ್ಟಿ ಅದಾವ ನೋಡಿ. ರೊಟ್ಟಿ ಅದಾವ ಮುಂಜಾನೆ ಮಾಡಿ ಮತ್ತೆ ನೆಕ್ಸ್ಟ್ ಹಾಕೊಂಡು ರೊಟ್ಟಿ ಅದಾವು. ಶೇಂಗಾ ಸಾಂಬಾರು ರೊಟ್ಟಿ ಊಟ ಮಾಡಿ. ಇವತ್ತು ಬಜ್ಜಿ ಮಾಡ್ಬೇಕ್ರಿ. ಬಜ್ಜಿ ಇಟ್ಟು ಕಳ್ಸೀನಿ. ಬಜ್ಜಿ ಮಾಡಾಕತ್ತೀನಿ ನೋಡ್ರಿ. ಸಾಂಬಾರು ಮಸ್ತ್ ಕುದಿಯಾಕತ್ತೈತಿ. 3 ಕೂಡ ಊಟ ಮಾಡಿರ್ತೀನಿ. ಸಾಕು ಇದು ಸಾಕು. ಬಜ್ಜಿ ಹಾಕೊಂಡು ನಾನು ಸಾಕು ಹಾಕಿರ್ತೀನಿ. ನೆಕ್ಸ್ಟ್ ಇಟ್ಟು ಉಳಿತೈತೆ ಇಡ್ತೀನಿ. ಮುಂಜಾನೆ ಅವ್ರಿಗೆ ಟಿಫಿನ್ಕ ಏನಾದರೂ ಮಾಡಿ ಒಂದಾರು ಬಜ್ಜಿ ಮಾಡಿ ಕಟ್ಟಕ್ಕೆ ಬರ್ತಾ ಮುಚ್ಚಿ ಫ್ರಿಜ್ನಾಗ ಇಡ್ತೀನಿ ರೀ. ಯಾವುದೇ ಏನೇ ಐಟಮ್ಸ್ ಇಡ್ರಿ ಮುಚ್ಚೆ ಇಡ್ರಿ ಫ್ರಿಜ್ನಾಗ. ಹಾಲಾಯಿತು, ಬಜ್ಜಿ ಹಿಟ್ಟಾಯಿತು, ಏನೇ ಇಡ್ತಿರಲ್ಲ ಈ ಮುಚ್ಚಿ ಇಡ್ರಿ. ನೆಕ್ಸ್ಟ್ ಇಟ್ಟೈತೆ ನೋಡಿ. ಅವ್ರು ಯಾವ ಒಂದು 4 ಬಜ್ಜಿ ಆತಾವ. ಒಂದು ಬಜ್ಜಿ ಕುದಿಯಾಕತ್ತೈತೆ. ಮಸ್ತ್ ಸಾಂಬಾರು ಕುದಿಯಾಕತ್ತೈತೆ ನೋಡಿ. ಬಜ್ಜಿ ದೊಡ್ಡ ಅದು ನೋಡ್ರಿ. ಬಜ್ಜಿ ಮಾಡಿದ್ರೆ ಮಸ್ತ್ ಅದ ನೋಡಿ. ಸುಮ್ಮನೆ ಅಂಗಡಿಯಾಗ ಕರಿ ಚಲೋ ಇಲ್ಲ. ಮನ್ಯಾಗ ಚಲೋ ಎಣ್ಣೆ ಹಾಕಿ ಇದು ಗೋಲ್ಡ್ ಎಣ್ಣೆ ಹಾಕಿ ಒತ್ತಂತಾವ ವರ್ಷಲಿಕ್ಕಂದ್ರೆ ಬಂದು ನೋಡಿ. ಮುಂಜಾನೆ ತೆಗೆದ್ಕೇರಿ ಇದು ಮಾಡಕ್ಕೆ ಬರ್ತಾ ನೋಡಿ. ಬಜ್ಜಿ ಒಂದು ಸ್ವಲ್ಪ ಒತ್ತೆ ಇರ್ತಾವು ನೋಡ್ರಿ. ಅವ್ರು ಎಟ್ಟಾಕೊಂಡು ಎಣ್ಣೆ ಹಾಕಿ ಗುಂಡ್ಗುಂಡಕ್ಕೆ ಒಳ್ಳೆಡ್ತಾರೆ ಅವರು. ನಾವು ಎಣ್ಣೆ ಸ್ವಲ್ಪ ಹಾಕಿರ್ತೀವಲ್ಲ, ಹಿಂಗಾಗಿ ಟೇಸ್ಟ್ ಮಾತ್ರ ಅಲ್ಲಿಗದನೇ ಆಗಿರ್ತಾವೆ ರೀ. ದೊಡ್ಡ ಸಣ್ಣ ಆಗಿರ್ತಾವೆ. ಸ್ವಲ್ಪ ಹೊತ್ತೈತ್ರಿ ಒಂದು ಬಜ್ಜಿ. ಗೋಲ್ಡ್ ಇನ್ನರ್ ಎಣ್ಣೆ ಹಾಕಿ ಕರಿತು ನೋಡಿ. ಎಣ್ಣೆ ಕಡ್ಲಿ ಯಾಕೆ ಹವಾ ಐತೆ ಸುಮ್ಮನೆ ಅವ್ರು ಯಾವ ಎಣ್ಣೆ ಮಾಡಿರ್ತಾರೆ. ಅವ್ರು ಯಾವ ಎಣ್ಣೆ ಹಾಕಿರ್ತಾರೆ ದೇವ್ರಿಗೆ ಎತ್ತಿ. ಮತ್ತು ದಿನ ಮಾಡಿದ್ರಾಗ ಮಾಡ್ತಾರ ಅವ್ರು. ಇವತ್ತು ಕರೆದ್ರಿಲ್ಲ ನಾಳೆಗೆ ಅದ್ರಾಗ ಕರಿದು ಅದ್ರಾಗ ಅದನ್ನ ಹಂಗೆ ಅದು ಮುಚ್ಚಿಡಲ್ಲ. ಹೊರಗಡೆ ನಾನು ಭಾಳ ಕೊಡ್ಸಲ್ಲ. ನಾನೇ ಬಜ್ಜಿ ತೊಗೊಂಬಂದೆ. ಬಿಸಿ ಮಾಡಕ್ಕೆ ತೊಗೊಂಡ್ರ ಯಾಕಿಲ್ಲ ಕೊಡು ಒಂದು ಟೈಮ್ ಅಂತ ತೊಗೊಂಬಂದೆ. ಅದಕ್ಕೆ ಮನೆ ಕೆಸಪ್ತರ್ಗೆ ಹೋಗಿ ಬಂದಿವಲ್ಲ ಇನ್ನು ತಂದ್ರೆ ಇಷ್ಟು ಮಾಡಿ ನೋಡಿ. ಸಾಕು ಮನುಷ್ಯಾಗ 2-3 ಬರ್ತಾವೆ. ಇಲ್ಲಿ ಊಟ ಮಾಡ್ರಿ ಅವ್ರು ಬಜ್ಜಿ ಉಂಡ್ರಂದ್ರೆ. ಇನ್ನು ಯಾರು ಒಂದು ತಿಂದಿಲ್ರಿ. ಇಷ್ಟ ಕರ್ರದ್ದು ಮತ್ತು ಆಮೇಲೆ ಅವ್ರು ಕರಿಯಲ್ಲ. ನಾವೇ ಕರಿಬೇಕು. ಕರ್ದು ಮಾಡ್ತೇವೆ ಮತ್ತೆ ನಾವು ಇದನ್ನ. ನಾಳೆಗೆ ಬಜ್ಜಿ ಮಾಡ್ಕೇಳಿ ಉಳ್ದಿದ್ದೆಣ್ಣೆ ಪಲ್ಯಕಾಯಿ ಹಾಕಿಬಿಡ್ತೀನಿ. ಚಲೋ ಎಣ್ಣೆ ಐತಿ. ಸುಮ್ಮನೆ ಯಾಕೆ ಕೆಡ್ಸೋದು. ಕರಿತೇವಿಲ್ಲ ನಾವು. ಬರೀ ಶೇಂಗಾ ಸಾಂಬಾರು, ಬಜ್ಜಿ, ಮಸ್ತ ರೊಟ್ಟಿ, ಊಟ ಸೂಪರ್ ನೋಡಿ. ಕಾಂಬಿನೇಷನ್ ನೋಡಿ. 3 ಬಜ್ಜಿ ಒತ್ತೆ ನೋಡಿ. ಇದೊಂದು ಒಳಗೆ ಹಾಕ್ಲಾರ್ಕ ಸಖತ್ತಾಗಿ ನೋಡ್ರಿ ಬಜ್ಜಿ. ಇಷ್ಟೇ ಮಾಡ್ಕೊಂಡು ಇನ್ನೂ 5 ವರ್ಷ ಆತವ್ರಿ ಮಾಡ್ಕೊಂಡ್ರೆ ಮುಂಜಾನೆಗೆ ಏನಾದ್ರು ನಾಷ್ಟ ಮಾಡಿ. ನಾಳೆ ಶುಕ್ರ ರೊಟ್ಟಿ ಮಾಡಲ್ಲ. ನಾಷ್ಟ ಮಾಡಿ ಒಂದು 4 ಬಜ್ಜಿ ಕಟ್ಟಿದ್ದೆ. ಮಧ್ಯಾಹ್ನ ಮುಂಜಾನೆ ಉಂಡು ಬರ್ತಾರೆ. ಇವ್ರನ್ನ ಶಾಲೆಗೆ ಕಳಿಸಿ ನಾನು ಆ ಕಡೆ ಹೋಗ್ಬೇಕ್ರಿ. ವಿಟೋಬಕ್ಕೆ ಕಳ್ಸಕ್ಕೆ. ಇವ್ರು ಶಾಲಿಂತ ಒಳಗೆ ಬರ್ಬೇಕು ನೋಡಿ. ಶ್ರಾವಣಿಗೂ ಊಟಕ್ಕೆ ಹಾಕಿ ಕೊಟ್ಟೀನಿ. ಶ್ರಾವಣಿಗೂ ರೊಟ್ಟಿ ಮುರಿದಾಕಿ, ಒಂದು ರೊಟ್ಟಿ ಮುರಿದಾಕಿ ಇದು ಕೊಟ್ಟೀನಿ ರೀ.
ಊಟ ಮಾಡಕತ್ತ ನೋಡಿ. ನಾನು ಕೂಡ ತಾಟ್ ಹಚ್ಕೋತೀನಿ. ಮೊದಲು ಅವ್ರಿಗೆ ಹಚ್ಕೊಟ್ಟೆ. ರಾವಣಿ ಊಟ ಹೆಂಗಿತ್ತು? ಬಜ್ಜಿ ಹೆಂಗದ ಟೇಸ್ಟ್? ಹಾಂ ಅಪ್ಪ ಬಜ್ಜಿ ಹೆಂಗದಾವ? ನೀವು ಇನ್ನೂ ಒಂದು ತುತ್ತು ಹಾಕಿತ್ತೀರಿ. ಊಟ ಮುಗಿಯಕ್ಕೆ ಬಂತು. ಒಂದು ರೊಟ್ಟಿ ಹಾಕಿನ್ರಿ ಹಾಕೋದ. ಬೇರೆ ನಾನು ಕೂಡ ಊಟ ಮಾಡ್ತೀನಿ. ಬಜ್ಜಿ ರೊಟ್ಟಿಯಾಗಿ ಇಟ್ಟುಕೊಂಡ ಬಜ್ಜಿ ತಂದು ಮತ್ತು ಮೊಸರು ಹತ್ರ ಎಷ್ಟ್ರ ಸುಮ್ಮನೆ ಯಾಕೆ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚೋ ಸಾರಿ ಮ್ಯಾಗ ತಂದು ಊಟ ಮಾಡಿ ಮಸ್ತ್ ಸಿಗ್ತೀನಿ. ಶಿವಕುಮಾರ ಮಲ್ಕೊಂಡ್ರು. ಅವ್ರ ಮನೆಗಿಸಿ ನಾನು ಕೂಡ ಇವಾಗ ಲಾಗ್ ಚಲೋ ಮನೆ 10 ಗಂಟೆ ಆಯ್ತು ರೀ. ಬಜ್ಜಿ ರೊಟ್ಟಿ ಲೇಟ್ ಆಯ್ತು ರೀ. ಇವತ್ತು ಅಡುಗೆ ಮಾಡ್ಬೇಕಂದ್ರೆ 8:20 ಕರೆಂಟ್ ಬಂದು ಆಮೇಲೆ ಸಾರು ಮಾಡಿ ಬಜ್ಜಿ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ 10 ಗಂಟೆ ಆಯಿತು. ಟೈಮಿಂಗ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ. ಈಗ ಅವ್ರು ಮಲ್ಗಿಸಿನಿ. ಅವ್ರು ಮಕ್ಕೊಳ್ರಿ. ಯಾಕಂದ್ರೆ ಸಣ್ಣ ಮಕ್ಳು ಆತಾವ ಚಂತನ ಸ್ಕೂಲಿಗೆ ಇರ್ತಾವೆ. ಆ ಕಡೆ ಈ ಕಡೆ ಹಾರಾಡಿರ್ತಾವೆ. ಎಷ್ಟು ಜಲ್ದಿ ಮುಕ್ಕೋತಾವೆ ಅಷ್ಟು ಅವಕ್ಕೆ ವಿಶ್ರಾಂತಿ ಸಿಗುತ್ತೆ. ಶ್ರಾವಣಿ 9:30 ಹಿಂಗಾಗಿತ್ತು ರೀ. ಹಾಸಿಗೆ ಹಸ್ಕೊಂಡು ತಾನೇ ಮಲ್ಕೊಂಡು ಮತ್ತು ಶ್ರಾವಣಿಗೆ ಹಾಸ್ಕೊಟ್ಟೆ. ಅವ ಮಲ್ಕೊಂಡ. ಬೆಳಗ್ಗೆ ಬೇಗ ಹೇಳ್ತನೆಲ್ಲ. ಈಗ 10 ನಿದ್ದೆ ಬಂದುಬಿಡುತ್ತೆ ನೋಡಿ. ಆದರೂ ಒಂದು 3 ಸೀರೆ ಪಿಕೋ ಹಾಕ್ಬೇಕಂತ ಅವಕ್ಕೆ ಶರ್ಟ್ ಕಟ್ ಮಾಡಿಡಬೇಕು. ಒಂದು 2 ನೈಟಿ ಇದು ರೀ ಭುಜ ಶೋಲ್ಡ್ರ್ ಮತ್ತು ತೋಳು ಕಟ್ ಮಾಡಿಟ್ನಂದ್ರೆ ಬೆಳಗ್ಗೆ ಹಂಗೆ ಹೊಲಿಯಾಕೆ ಬರ್ತಾವೆ. ಬೆಳಗ್ಗೆ ಆದ್ರೆ ಹೊಲಿತೀನಿ. ಆಲಿಕ್ಕಂದ್ರೆ ಒಂದು ಕಡೆ ಓದ್ತೀನಿ ರೀ. ಒಂದು ನಾಡ್ದ್ರೆ ಹೊಲ್ಕೋತೀನಿ. ಪಿಕೋ ಮಾತ್ರ 3 ಸೀರೆ ಇದಾವೆ ರೀ. ಮನೆ ಸೀರೆಗೂಡು ಸೀರೆ ಪಿಕೋ ಹಾಕ್ತಿದ್ದೆ. 3 ಸೀರೆ ಉಳ್ದಾವೆ. 3 ಸೀರೆ ಪಿಕೋ ಹಾಕ್ಬಿಡ್ತೀನಿ. ಇಲ್ಲಿಕ್ಕಂದ್ರೆ ಏನಂತಾರೆ ಈ ಜಲ್ಲಿ ಕೊಡದೆ ಇಲ್ವ ಜಲ್ಲಿ ಕೊಡದಿಲ್ಲ ಅಂತಾರೆ. ಮಿಷನ್ ಕಿತ್ತಾಡ್ಬೇಕು ನೋಡಿ. ಮಿಷನ್ ಕಿತ್ತಾಡ್ದು ಒಂದು ದೊಡ್ಡ ಹೈರಾಣ. ಪಿಕೋ ಮಿಷನ್ ಕಿತ್ತಾಡ್ದು ಹೊಟ್ಟೆ ನೋವು ಬರ್ತೈತೆ ರೀ. ಏನು ಮಾಡೋಕ್ಕಾಗಲ್ಲ. ಅನ್ವರ್ ಟೈಮು ಒಂದು 10-15 ಸೀರೆ ಇದ್ರು ಅಂದ್ರೆ ಒಂದು ಸ್ವಲ್ಪ ಲಾಭ ರೀ. 3 ಸೀರೆಗೆ 45 ರೂಪಾಯಿ ಭಾಳ 50 ರೂಪಾಯಿ ಆಗತ್ತೆ ರೀ. ಅಷ್ಟೇ. ಅದಕ್ಕೆ ನಾವು ಕಮ್ಮಿ ಕೊಟ್ರಂದ್ರೆ ಆಗೋದಿಲ್ಲ. ಒಬ್ರೊಬ್ರು ಅಮೌಂಟೇ ಕೊಳ್ಳಾಗ ಹೋಗ್ಬಿಡ್ತಾರೆ. ಕೊಡ್ತೀನಿ ತಾರ್ವ ಅಂತ ಹೋಗ್ಬಿಡ್ತಾರೆ. ಹಿಂಗಾಗಿ ಅಮೌಂಟೇ ಬರಲ್ಲ. ಮೊನ್ನೆ ಒಬ್ರು 200 ರೂಪಾಯಿ ಟಿಚ್ ಮಾಡಿದೆ. ಹಂಗೆ ಹೋದ್ರು ನೋಡಿ ಬಟ್ಟೆ. ಹಿಂಗೆ ನಾವು ಹೊಲ್ಯಾಂಗ ನೋಡಿ. ಟಿಚಿಂಗ್ ಮಾಡೋಕೆ ಬೋರ್ ಆಗಿಬಿಡುತ್ತೆ. ಹಿಂಗೆ ಹೊಲ್ದಂಗೆ ಅಮೌಂಟ್ ಕೈಯಾಗ ಬಂದಂದ್ರೆ ಹೊಲ್ಯಾಕೆ ಅಷ್ಟೇ ಬೋರ್ ಅನ್ಸಲ್ಲ. ಬೇಸರ ಆಗಲ್ಲ ರೀ. ಒಟ್ಟು ಉದ್ರಿ ಬಟ್ಟೆನೂ ಉದ್ರಿ ಒಂದು ಟಿಚಿಂಗ್ ಮಾಡಿದ್ದು ಉದ್ರಿ ಅಂದ್ರೆ ಎಲ್ಲನೂ ಉದ್ರಿ ಅಂದ್ರೆ ಜೀವನ ನಡೆಸೋಕೆ ಕಷ್ಟ ಆಗುತ್ತೆ. ಏನು ಮಾಡಬೇಕು? ಹಳ್ಳಿಯಲ್ಲಿರೋಂಥ ನಾವು ಎಲ್ಲಿಯೋ ಓಡುತ್ತೀವನು ಕೊಡ್ತಿತ್ತ ಅಂತೇಳಿ ನಮ್ಗೆ ಬೆದರಿಸಿ ಒಯ್ತಾರೆ. ಬರ್ರಿ ನಾನು ಕೂಡ ಅಷ್ಟು ಕಟ್ ಮಾಡ್ಕೊಂಡು ಎಲ್ಲ ತಯಾರು ಮಾಡಿ ಹೊಲಿತೀನಿ. ಇಲ್ಲಿಕ್ಕಂದ್ರೆ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ರೀ. ಎಲ್ಲ ಕೆಲಸ ಭಾಳ ಅದಾವ ರೀ. ನೋಡಿ ಟೈಮು 11 ಗಂಟೆ ಬಂತು. ನಾನು ಕೂಡ ಇಷ್ಟು ಪಿಕೋ ಹಾಕೋ ಕಟ್ ಮಾಡ್ಕೊಂಡೆ. ನೈಟಿ ಕಟ್ ಮಾಡ್ಕೊಂಡೆ. ಅತ್ತೆ ತಗೊಂಡು ಇವ್ರಿಗೆ ಹಸಿ ಎಲ್ಲ 10 ಗಂಟೆಗೆ ಕೊಟ್ಟೀನಿ. ಈಟು ಮಾಡೋರಾಗನೇ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೆ ನೆಟ್ಟೈತೆ ಅಂತೇಳಿ. ಇಟ್ಟು ಮಾಡ್ರಾಗ ಟೈಮ್ ಆಗೇ ಬಿಡ್ತೀವಿ. ಹೊಲಿಬೇಕಂದ್ರೆ ಟಿಚಿಂಗ್ ಮಾಡೋಕ್ಕೆ ಟೈಮ್ ಇಲ್ಲರಿ. ಅನ್ಕೊಂಡು ಕೆಲಸ ಮಾಡಲೇಬೇಕಂತೀವಿ. ನಮ್ಮ ನಿದ್ದೆ ಮಾಡ್ಕೋಬೇಕಲ್ಲ. ನಿದ್ದೆ ಮಾತ್ರ ಫುಲ್ ಬಂದೈತಿ. ಇವರು 1 ತಾಸು 1.5 ತಾಸು ಆಯ್ತು ರೀ ಶ್ರಾವಣಿ ಮುಕ್ಕೊಂಡು 1 ತಾಸು ಆಯ್ತು ನೋಡಿ. ಬಾ ಮಮ್ಮಿ ಅಂದ್ರೆ 10 ಗಂಟೆಗೆ ಮುಕ್ಕೊಂಡೇನ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.